ನಮಸ್ಕಾರ ಸ್ನೇಹಿತರೆ. ಸೂಪರ್ MLA ಸರ್ವಾಧಿಕಾರಕ್ಕೆ ಬ್ರೇಕ್ ಯಾವಾಗ? ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಎದೆಗಾರಿಕೆ ಸುದ್ದಿವಾಹಿನಿ. ನಾನು ವಸೀಂ. ವೀಕ್ಷಕರೇ, ಸರ್ವಾಧಿಕಾರ ತನ್ನ ಮನಸ್ಸಿಗೆ ಬಂದಂತೆ ಅಧಿಕಾರವನ್ನು ಚಲಾಯಿಸುವಂಥದ್ದು. ಈ ಕಾರ್ಯಕ್ರಮ ಪ್ರಾರಂಭಕ್ಕೂ ಮುಂಚೆ ಕೆಲವೊಂದು ವಿಡಿಯೋಗಳನ್ನು ಪ್ಲೇ ಮಾಡ್ತೀನಿ, ದಯವಿಟ್ಟು ನೋಡ್ಕೊಂಬನ್ನಿ. ತದನಂತರ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳ್ತೇನೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ. ವಿಡಿಯೋದಲ್ಲಿ ಬಹುಶಃ ಗೊತ್ತಾಗಿಲ್ಲ ಅನಿಸುತ್ತೆ ಇದು ಏನು ವಿಡಿಯೋ ಅಂತ. ನಾನು ಹೇಳ್ತೀನಿ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ತ್ಯಾಜಿಸಿ ಹೊರಗಡೆ ಬರ್ತಾರೆ. ಸರ್ಕಾರ ಇಲ್ಲದಂತಾಗುತ್ತೆ. CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಎಲ್ಲ ಅಧಿಕಾರಗಳು ಮುಗಿದೋಗ್ತವೆ. ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಇರೋದಿಲ್ಲ. ಮುಂದಿನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಆಗುವವರೆಗೂ ಕೂಡ ಎಲ್ಲವೂ ಸ್ಥಗಿತವಾಗಿರ್ತವೆ. ಆದರೂ ಕೂಡ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಸರ್ವಾಧಿಕಾರಿ MK ನಾಗರಾಜು ಬಾಡಿ ಮೀಟಿಂಗನ್ನು ಮಾಡ್ತಾರೆ. ಆ ಬಾಡಿ ಮೀಟಿಂಗು ಅನಧಿಕೃತವಾಗಿರುತ್ತೆ. ಆ ಅನಧಿಕೃತವಾದಂತಹ ಮೀಟಿಂಗನ್ನು ಮಾಡಿರುವಂಥದ್ದು ಇವತ್ತು ಬಹಳ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಬಹಳ ತಡವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಕಾರಣ, ಸಂಬಂಧಪಟ್ಟ ಒಂದು ಸುದ್ದಿಗೆ ಕೆಲವೊಂದು ಸಾಕ್ಷಿಗಳು ಬೇಕಲ್ವಾ. ಸಾಕ್ಷಿಗಳಿಲ್ಲದೆ ನಾವು ಸುಮ್ಮನೆ ಮಾತಾಡಬಾರ್ದು ಅನ್ನುವಂಥದ್ದು ಮೊದಲಿಂದಲೂ ಮಾಡ್ತಾ ಬಂದಿರುವಂತಹ ಕೆಲಸ. ಹಾಗಾಗಿ ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಸ್ವಲ್ಪ ಸಮಯ ಹಿಡಿತು. ಈಗ ಸಾಕ್ಷಿಗಳು ನಮ್ಮ ಬಳಿ ಇರೋದ್ರಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಸಹ ಈ MK ನಾಗರಾಜು ಕಡೆಯಿಂದ ಆಗಿರುವಂಥದ್ದು. ನೆಲಮಂಗಲ ತಾಲೂಕಿನಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಹತೋಟಿಗೆ ತಗೊಂಡು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ MK ನಾಗರಾಜು ಅವರು. ಆ ಕಾರಣಕ್ಕೋಸ್ಕರನೇ ನಮ್ಮ ವಾಹಿನಿ ಈತನಿಗೆ ನೆಲಮಂಗಲದ ಸೂಪರ್ MLA ಅಂತ ಒಂದು ಬಿರುದನ್ನು ಕೊಟ್ಟಿರುವಂಥದ್ದು. ಈ ಸೂಪರ್ MLA ಮಾಡುವಂಥ ಕೆಲಸಗಳನ್ನು ಕೇಳ್ತಾ ಹೋದರೆ ನಿಜಕ್ಕೂ ನಿಮಗೆ ಆಶ್ಚರ್ಯವಾಗುತ್ತೆ. ನೆಲಮಂಗಲದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರುವಂಥದ್ದು, ಶಾಸಕರ ಹೆಸರನ್ನು ಹೇಳಿ ಅಧಿಕಾರಿಗಳನ್ನು ತಮ್ಮ ಇಷ್ಟಕ್ಕೆ ಅನುಗುಣವಾಗಿ ಅವ್ರನ್ನ ಬಳಕೆ ಮಾಡ್ಕೋತಾ ಇದ್ದಾರೆ. ಮಾಡೋಕ್ಕೆ ಆಗದೇ ಇರುವಂತಹ ಕೆಲಸಗಳನ್ನು, ಅನಧಿಕೃತವಾದಂತಹ ಕೆಲಸಗಳನ್ನು, ಇಲ್ಲಿಗಿನ ಆ್ಯಕ್ಟಿವಿಟೀಸ್ಗಳನ್ನು ಅವರ ಕೈಯಲ್ಲಿ ಬಲವಂತವಾಗಿ ಮಾಡುವಂತಹ ಪ್ರಯತ್ನಗಳು ಈ MK ನಾಗರಾಜು ಅನ್ನುವಂತಹ ವ್ಯಕ್ತಿ ತಮ್ಮ ಅಧಿಕಾರದ ದುರುಪಯೋಗನ ಪಡಿಸ್ಕೊಂಡು ಮಾಡ್ತಾ ಇರುವಂಥದ್ದು. ಈಗ ನೆಲಮಂಗಲ ಯೋಜನಾ ಪ್ರಾಧಿಕಾರದ JD ಕೂಡ ಇವರ ಕಾಟವನ್ನು ತಡಿಲಾರದೆ ರಜೆ ಹಾಕ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದಾರೆ. ನೆಲಮಂಗಲ ತಾಲೂಕಿನಲ್ಲಿ ಒಂದು ಕಡೆ ಶಾಸಕರ ಹಾವಳಿ, ಮತ್ತೊಂದು ಕಡೆ ಸೂಪರ್ MLAಯ ಹಾವಳಿ ಜಾಸ್ತಿ ಆಗಿರುವಂಥದ್ದು. ಇವರಿಬ್ಬರ ಕಾಟಕ್ಕೆ ಇವತ್ತು ನೆಲಮಂಗಲ ಸರ್ಕಾರಿ ಅಧಿಕಾರಿಗಳು ತತ್ತರಿಸಿ ಹೋಗಿದ್ದಾರೆ. ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಉಸಿರುಗಟ್ಟಿದ ವಾತಾವರಣ. ಇಲ್ಲ ಒಂದು ಬೇರೆ ಕಡೆಗೆ ವರ್ಗಾವಣೆ ಮಾಡ್ಕೊಂಡು ಹೋಗಬೇಕು ಅಥವಾ ರಜೆ ಹಾಕ್ಕೊಂಡು ಮನೆ ಸೇರಬೇಕು. ಇಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ಒತ್ತಡವನ್ನು ಹೇರಲಾಗ್ತಾ ಇದೆ. ಈ ಹಿಂದೆ ಕೂಡ ಇದೇ MK ನಾಗರಾಜು ಅವರ ಮನೆ ಮುಂದೆ ಕೆಲವು ಸೈಟ್ಗಳನ್ನು ಪಡೆದಂತಹ ವ್ಯಕ್ತಿಗಳು ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ, ಹಕ್ಕೊತ್ತಾಯವನ್ನು ಮಾಡ್ತಾರೆ. ಈ MK ನಾಗರಾಜು ಅವರು ನಮಗೆ ಮೋಸ ಮಾಡಿದ್ದಾರೆ, ಸೈಟ್ಗಳನ್ನು ಹಂಚಿ ನಮಗೆ ಬೀದಿಗೆ ಬರುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಅದೇ ಸಂದರ್ಭದಲ್ಲಿ ನಮ್ಮ ವಾಹಿನಿ MK ನಾಗರಾಜು ಅವರ ಮನೆ ಬಳಿ ಹೋಗಿ ಅಲ್ಲಿ ಬಂದಂತಹ ನೊಂದ ಆ ಆಸ್ತಿ ಮಾಲೀಕರನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡಲಾಗಿತ್ತು. 35,500 ಅಡಿ ಜಾಗದ ಖಾತೆಯನ್ನು ಸಮುದಾಯಕ್ಕೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾಟಕವನ್ನು ಆಡಲಾಗಿತ್ತು. ಇವರ ನಾಟಕಕ್ಕೆ ಅಲ್ಲಿದ್ದಂತಹ ಅಷ್ಟೂ ಒಕ್ಕಲಿಗ ಸಮುದಾಯದ ಮುಖಂಡರು, ಆ ಒಂದು ಸಮುದಾಯದ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ತದನಂತರ ದಿನೇ ಕಳೆದಂತೆ ಅದು ಯಾವ ಜಾಗ, ಎಂಥ ಜಾಗ, ಸಮುದಾಯಕ್ಕೆ ಯಾವ ರೀತಿಯಾದ ಒಂದು ಮೋಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವೀಗಾಗಲೇ ಸಾಕಷ್ಟು ಬಾರಿ ಚರ್ಚೆ ಕೂಡ ಮಾಡಿದ್ದೀವಿ. ಆದರೂ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಅನಧಿಕೃತವಾದಂತಹ ಜಾಗವನ್ನು ಏನೋ ದೊಡ್ಡದಾಗಿ ಬಿಂಬಿಸೋಕ್ಕೆ ಹೊರಟಿದ್ದಾರೆ. ಮತ್ತೆ 2 ದಿನಗಳ ಹಿಂದಷ್ಟೇ ಮತ್ತೆ ಬಂದಿರುವಂತಹ ಕೆಂಪೇಗೌಡ ಜಯಂತಿಯ ಒಂದು ಪ್ರೆಸ್ ಮೀಟ್ ಸಮಯದಲ್ಲಿ
35,500 ಅಡಿ ಜಾಗದ ವಿಚಾರವನ್ನು ಬಹಳ ಹೆಮ್ಮೆಯಿಂದ ಇದೇ ಸರ್ವಾಧಿಕಾರಿ ನೆಲಮಂಗಲದ ಸೂಪರ್ MLA ಮತ್ತೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. 35 ಕುಂಟೆ ಜಾಗವನ್ನು ಶಾಸಕರು ಕೊಟ್ಟಿದ್ದಾರೆ, 2 ಕೋಟಿ ಹಣವನ್ನು ನಮ್ಮ ಸಂಘಕ್ಕೆ ಕೊಟ್ಟಿದ್ದಾರೆ ಅಂತ ಮತ್ತೊಮ್ಮೆ ಬೊಗಳೆಯನ್ನು ಬಿಟ್ಟು ಸಮುದಾಯದ ಕಣ್ಣಿಗೆ ಮಣ್ಣೆರ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಸಮುದಾಯದ ಜನ ಏನು ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ. ನಿಮಗೆ ನಿಜವಾಗ್ಲೂ ಇಷ್ಟೆಲ್ಲ ನಾವು ದಾಖಲೆ ಸಮೇತ ಇಷ್ಟೆಲ್ಲ ಸವಿಸ್ತಾರವಾಗಿ ನಿಮ್ಮ ಮುಂದೆ ತಂದರೂ ಕೂಡ ಯಾಕೆ ಇಂತಹ ಮೋಸಗಾರರನ್ನು ನಂಬುತ್ತಾ ಇದ್ದೀರಾ? ಒಬ್ಬ ವ್ಯಕ್ತಿಯ ಪೂಜೆಗೋಸ್ಕರ ಇಡೀ ಸಮುದಾಯವನ್ನು ಕತ್ತಲಲ್ಲಿ ಇಡುವಂಥ ಕೆಲಸ ಆಗ್ತಾ ಇದೆ. ಈ ರೀತಿಯಾದಂತಹ ಚಾರಿತ್ರ್ಯವನ್ನು ಹೊಂದಿರುವಂತಹ ನೆಲಮಂಗಲದ ಸೂಪರ್ MLA MK ನಾಗರಾಜು ಅವರು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಬೇರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಬೇರೆ ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ಕುಡಿಯೋ ನೀರಿಗೆ ಅದೇನೋ ಅಳ್ಳಾಡಿಸ್ತಾರೆ ಅಂತಾರಲ್ಲ, ಅದನ್ನು ಅಳ್ಳಾಡಿಸುವಂಥ ಕೆಲಸವನ್ನು ಮಾಡ್ತಾ ಇರೋವಂಥದ್ದು. ಬೇರೆ ಲೇಔಟ್ ಮಾಲೀಕರಿಗೆ ತೊಂದರೆ ಕೊಡುವಂಥದ್ದು, ಆ ಯೋಜನಾ ಪ್ರಾಧಿಕಾರಕ್ಕೆ ಅವರು ಏನಾದರೂ ದಾಖಲೆಗಳ ಪ್ರಸ್ತಾವನೆ ತಗೊಂಡ್ಬಂದಂಥ ಸಂದರ್ಭಗಳಲ್ಲಿ ಬಹಳಷ್ಟು ಬೇಡಿಕೆಗಳನ್ನು ಇಡುವಂಥದ್ದು, ಇವೆಲ್ಲವನ್ನು ಸಹ ಮಾಡ್ತಾ ಇದ್ದಾರೆ. ಹೇಳೋ ಮಾತನ್ನು ಕೇಳಲಿಲ್ಲ ಅಂತ ಹೇಳಿದ್ರೆ ಸ್ಥಳೀಯ ಶಾಸಕರ ಒಂದು ಹೆಸರನ್ನು ಬಳಸ್ಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹೇರುವಂಥ ಕೆಲಸಗಳು ಕೂಡ ಈಗ ಆಗ್ತಾ ಇವೆ ಅನ್ನೋಷ್ಟು ಸಾಕಷ್ಟು ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಈ ವಿಚಾರದಲ್ಲಿ ಉಚ್ಚ ನ್ಯಾಯಾಲಯದ ವಕೀಲರೊಬ್ಬರು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾ ಹೋಗೋಣ. ಸರ್ಕಾರ ಬಿದ್ದೋದ್ರೂ ಕೂಡ ಈ ಥರದ ವ್ಯವಸ್ಥೆಗಳಿಗೆ ಅವಕಾಶ ಇದೆಯಾ, ಸರಿನಾ ತಪ್ಪಾ ಅಂತ ಕೇಳ್ತಾ ಹೋಗೋಣ, ಬನ್ನಿ. ಸರ್ ನಮಸ್ತೆ ಸುಶಾಂತ್ ಅವರೇ. ನಮಸ್ತೆ. ನಮಸ್ತೆ ಸರ್, ಎದೆಗಾರಿಕೆ ಸುದ್ದಿವಾಹಿನಿಯಿಂದ ವಸೀಂ ಮಾತಾಡ್ತೀನಿ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್ ಏನಿಲ್ಲ, ಒಂದು ವಿಚಾರವನ್ನು ಮಾತಾಡೋಣ ಅಂತ ಮಾಡಿದೆ. ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾವು. ಶೀರ್ಷಿಕೆ ಬಂದುಬಿಟ್ಟು ಸೂಪರ್ MLA ಸರ್ವಾಧಿಕಾರಕ್ಕೆ ಬ್ರೇಕ್ ಯಾವಾಗ ಅನ್ನುವಂಥದ್ದು. ಇದು ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ MK ನಾಗರಾಜು ಅವರ ವಿಚಾರದಲ್ಲಿ ನಿಮ್ಮ ಹತ್ರ ಚರ್ಚೆ ಮಾಡುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಕಳೆದ ಒಂದು ಏನು ಸರ್ಕಾರ ಬಿದ್ದೋಯ್ತು ಅಂದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ನಂತರ ಸರ್ಕಾರನೇ ಇರಲಿಲ್ಲ ಕೆಲವು ದಿನಗಳ. ಹೌದು. ಸೊ ಆ ಒಂದು ಗ್ಯಾಪ್ನಲ್ಲಿ ಸಂವಿಧಾನಬದ್ಧವಾಗಿ ನೋಡೋದಾದರೆ ನಾವು ಯಾವುದೇ ರೀತಿಯಾದ ಸರ್ಕಾರಿ ಚಟುವಟಿಕೆಗಳು ಅಥವಾ ಯಾವುದೇ ಬಾಡಿ ಮೀಟಿಂಗ್ಗಳನ್ನು ಮಾಡಬಾರ್ದು, ಅದಕ್ಕೆ ಅವಕಾಶ ಇಲ್ಲ ಅನ್ನೋದು ಸಂವಿಧಾನಬದ್ಧವಾದಂತಹ ಒಂದು ವಿಚಾರ. ಆದರೆ ಇಲ್ಲಿ ಸರ್ವಾಧಿಕಾರಿ ನಡಿಗೆಯನ್ನು ನಡೆದಿರುವಂಥದ್ದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಚಾರ. ಯಾಕಂತ ಹೇಳಿದ್ರೆ MK ನಾಗರಾಜು ಅವರು ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಒಂದು ಬಾಡಿ ಮೀಟಿಂಗನ್ನು ಮಾಡಿ ಅದೇನು ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ವಿಚಾರವಾಗಿ ತಾವೇನು ಹೇಳಕ್ ಬಯಸ್ತೀರಾ ಸರ್? ಈ ವಿಚಾರವಾಗಿ ನನ್ನ ಗಮನದಲ್ಲಿತ್ತು. ಏನು 1ನೇ ತಾರೀಕು ಈ ತಿಂಗಳು ಮೀಟಿಂಗ್ ಅಂತ ಫಿಕ್ಸ್ ಆಗಿತ್ತು, 127ನೇ ಸಭೆ. 1 ವಾರ ಮುಂಚೆ ಒಂದು ನೋಟಿಫಿಕೇಶನ್ ಆಗುತ್ತೆ, ಈ ತರ ಮೀಟಿಂಗ್ ಇದೆ ಅಂತ ಸರ್ಕ್ಯುಲರ್ ಇಶ್ಯೂ ಆಗುತ್ತೆ. 27ನೇ ತಾರೀಕು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. 28ನೇ ತಾರೀಕು ಅಂಗೀಕಾರ ಆಗುತ್ತೆ. ತದನಂತರ ಅಲ್ಲಿರುವ ಅಧಿಕಾರಿಗಳು ಅಲ್ಲಿರುವ ಅಧ್ಯಕ್ಷರಿಗೆ ಹೇಳ್ತಾರೆ, ಇಲ್ಲ ಇದು ಈ ಮೀಟಿಂಗ್ ನಾವು ಪೋಸ್ಟ್ಪೋನ್ ಮಾಡ್ಬೇಕಾಗತ್ತೆ, ಇದು ಮಾಡುವಂಥದ್ದು ಸೂಕ್ತ ಅಲ್ಲ, ಕಾನೂನು ರೀತಿಯ ತೊಡಕುಗಳು ಮುಂದೆ ಬರ್ಬೋದಾದಂತ ಸನ್ನಿವೇಶಗಳಿದೆ, ಆದ್ರಿಂದ ನಮ್ಮ ಪ್ರಾಧಿಕಾರದ ಒಂದು ದೃಷ್ಟಿಯಿಂದ ಮಾಡೋದು ಒಳ್ಳೇದಲ್ಲ ಅಂತ ಅವ್ರಿಗೊಂದು ಸಜೆಷನ್ ಕೊಡ್ತಾರೆ. ಅದನ್ನ ಅವರು ಧಿಕ್ಕರಿಸಿ ಇಲ್ಲ ಮೀಟಿಂಗ್ ಆಗ್ಲೇಬೇಕು ಅನ್ನೋ ಉದ್ದೇಶದಲ್ಲಿ ಮೀಟಿಂಗ್ ಮಾಡಿಸ್ತಾರೆ. ನಾನು ಕೂಡ ಅದ್ರ ಬಗ್ಗೆ ನಮ್ಮ JD ಅವ್ರ ಹತ್ರ ಮಾತಾಡಿದೆ. ಸರ್ ಈ ತರ ನಾವು ಮಾಡಬಾರ್ದು ಅಂತ ಇದೀವಿ, ಬಟ್ ನಮ್ಗೆ ಒತ್ತಡಗಳಿದೆ, ರಾಜಕೀಯ ಒತ್ತಡಗಳಿದೆ, ಮಾಡ್ಲೇಬೇಕಾದಂತ ಸನ್ನಿವೇಶ ಒದಗಿದೆ. 28ನೇ ತಾರೀಕು ರಾಜೀನಾಮೆ ಅಂಗೀಕಾರವಾದ ನಂತರ ಯಾವುದೇ ರೀತಿಯ ಅಂತ ಇಲಾಖೆಗೆ, ನಗರಾಭಿವೃದ್ಧಿ ಇಲಾಖೆಗೆ ಮೊದಲನೇದಾಗಿ ನೆಲಮಂಗಲ ಯೋಜನಾ ಪ್ರಾಧಿಕಾರ ಕೆಲಸ ಮಾಡುವಂತದ್ದು ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಕೆಳಗಡೆ ಆಗಿರುತ್ತೆ ಮತ್ತು ಅದಕ್ಕೆ ನಗರಾಭಿವೃದ್ಧಿ ಇಲಾಖೆ ಅಂದಿರುತ್ತೆ. 28ನೇ ತಾರೀಕು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ನಂತರ ಯಾವುದೇ ಸಚಿವ ಸಂಪುಟ ಇರಲ್ಲ, ಸಚಿವರು ಯಾರು ಇರಲ್ಲ, ಆ ಇಲಾಖೆಗೆ ಸಚಿವರು ಕೂಡ ಇರಲ್ಲ. ಆ ಇಲಾಖೆಗೆ ಸಚಿವರು ಇಲ್ಲದಂತ ಪರಿಸ್ಥಿತಿಲಿ ಇವರು ಬಾಡಿ ವರ್ಕಿಂಗ್ ಇರುತ್ತೆ, ಪ್ರಾಧಿಕಾರ ಅಸ್ತಿತ್ವದಲ್ಲಿರುತ್ತೆ, ಪ್ರಾಧಿಕಾರದ ಅಧ್ಯಕ್ಷರು ಇರ್ತಾರೆ, ಅನ್ನೊಂದು ರೀತಿಯಲ್ಲಿ ಅವ್ರು ಫಂಕ್ಷನ್ ಮಾಡ್ಬೋದು. ಬಟ್ ಯಾವುದೇ ರೀತಿಯ ತೀರ್ಮಾನಗಳು ಇವರು ತೆಗೆದುಕೊಂಡ ತೀರ್ಮಾನಗಳಿಗೆ ಕೊನೆಗೆ ಅನುಮೋದನೆ ಸಿಗೋದು ನಗರಾಭಿವೃದ್ಧಿ ಇಲಾಖೆಯಲ್ಲಿ. ಅಂತ ನಗರಾಭಿವೃದ್ಧಿ ಇಲಾಖೆನೆ ಅಂತ ಸಚಿವರು ಯಾರು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಇವರು ತೀರ್ಮಾನ ತೆಗೆದುಕೊಳ್ಳುವಂತದ್ದು ಎಷ್ಟು ಸೂಕ್ತ ಮತ್ತು ಯಾಕೆ ಇಂತ ನಡೆ? ಜನರಲಿ ಒಂದು ಕುತೂಹಲ. ಅದು
ಸ್ಟ್ರೈಟ್ ಫಾರ್ವರ್ಡ್. ಜನಗಳು ಕೇಳ್ತಾರೆ ಯಾಕೆ ಇಷ್ಟ ಆತ್ರ, ಯಾಕೆ ಇಷ್ಟ ಇದು, ಅದರಿಂದ ಒಂದು ಗೂಢಾಚಾರಿಕೆ ಇರುತ್ತೆ, ಅದರಿಂದ ಒಂದು ಹಿಡನ್ ಅಜೆಂಡಾ ಇರುತ್ತೆ. ಅದು ನಾವು ಮುಂದಿನ ದಿನಗಳಲ್ಲಿ ಏನ್ ರೆಸೊಲ್ಯೂಷನ್ ಪಾಸ್ ಆಗಿದೆ ಇಲ್ಲಿವರೆಗೂ ಎಲ್ಲೂ ಈಚೆ ಬಿಟ್ಟಿಲ್ಲ. ನಾನು ಕೂಡ ಕೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಎಲ್ಲೂ ರೆಸಲ್ಯೂಷನ್ಗಳು ಬಿಟ್ಟಿಲ್ಲ. ಮತ್ತು ಅಧಿಕಾರಿಗಳು ಹೇಳೋದು ಅಂತ ಅನುಮೋದನೆಗೊಂಡ ಅಂತ ಮೀಟಿಂಗ್ ಅದನ್ನ ಹೈಯರ್ ಅಥಾರಿಟಿಗಳು ನಾವು ಪರ್ಮಿಷನ್ ತಗೊಬೇಕಾಗತ್ತೆ ಸರ್ ಅಂತ ಹೇಳಿದ್ದಾರೆ. ಮತ್ತು ಅದರಿಂದ ನಮ್ಮ ವಾಜಹಳ್ಳಿ ಪಂಚಾಯತಿ ಸರ್ವೆ ನಂಬರ್ಗಳಲ್ಲಿ ಕೆಲವು 1998ನೇ ಇಸ್ವಿಯಲ್ಲಿ ಅನುಮೋದನೆ ಕೊಂಡಿರೋ ಬಡಾವಣೆಗಳನ್ನ ಮತ್ತೆ ಅನುಮೋದನೆಯನ್ನ ಪ್ರಶ್ನಿಸುವ ಬಗ್ಗೆ, ಮತ್ತೆ ಅದರ ಕಾನೂನು ಪ್ರಶ್ನಿಸುವ ಬಗ್ಗೆ ಕೆಲವೊಂದು ವಿಷಯಗಳು ಅಲ್ಲಿ ಬಂದಿದೆ. ಅದು ಇದರ ಹಿನ್ನೆಲೆ. ಮೀಟಿಂಗ್ ಯಾಕೆ ಆಗ್ಲೇಬೇಕು, ಆ 1ನೇ ತಾರೀಕು ಯಾಕಾಗ್ಬೇಕು ಅನ್ನೋದು ಅದರ ಹಿನ್ನೆಲೆ. ಅದು ಮುಂದಿನ ದಿನಗಳಲ್ಲಿ ಆ ರೆಸಲ್ಯೂಷನ್ಗಳು ಎಲ್ಲ ಈಚೆ ಬಂದ್ಮೇಲೆ ಅದನ್ನ ಮುಂದೆ ನಾವು ಸೂಕ್ತ ರೀತಿಯ ಕಾನೂನು ರೀತಿಯಲ್ಲಿ ನಾವು ಒಂದು ಹೋರಾಟವನ್ನ ಮುಂದುವರಿಸುವ ಸನ್ನಿಹದಲ್ಲಿ ಇದೀವಿ ನಾವು. ಸರ್ ಈಗ ಕಳೆದ ಬಾರಿ ಕೂಡ ನೀವು ಇದೇ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರ ಸರ್ವಾಧಿಕಾರತನಕ್ಕೆ ಒಂದು ಚಕಾರವನ್ನ ಎತ್ತಿದ್ರ. ಏನು ಸಂಘ ಸಂಸ್ಥೆಗಳಿದ್ದಾವೆ, ಆ ಸಂಘ ಸಂಸ್ಥೆಗಳಿಗೆ ಜಾಗಗಳಿಗೆ ನಾವು ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದೀವಿ, ತಾವು ಅರ್ಜಿಗಳನ್ನು ಸಲ್ಲಿಸ್ಕೋಬೇಕು, ಯಾರು ಮೊದಲ ಅರ್ಜಿಗೆ ಅರ್ಹರಾಗಿರ್ತಾರೆ ಅಂಥವ್ರಿಗೆ ನಾವು ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತೀವಿ ಅನ್ನುವಂಥ ಒಂದು ವಿಡಿಯೋ ಅಂದರೆ ಪ್ರೆಸ್ ಮೀಟ್ ಮುಖಾಂತರ, ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಕೂಡ ಕಾನೂನು ಬಾಹಿರ ಅನ್ನುವಂಥ ವಿಚಾರವಾಗಿ ತಾವು ನೋಟಿಸ್ ನೀಡೋದ್ರ ಮುಖಾಂತರ ಕೋರ್ಟ್ ಮೊರೆಗೆ ಹೋಗುವಂಥ ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ಈ ರೀತಿಯಾದಂತಹ ಸರ್ವಾಧಿಕಾರಿ ಧೋರಣೆಗಳನ್ನ ಮಾಡ್ತಾ ಸತತವಾಗಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವಂಥದ್ದು, ಇಂಥವೆಲ್ಲ ಮಾಡ್ತಾ ಸಾಲದಕ್ಕೆ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿಯಲ್ಲಿ ಇವರು ಬೇರೆಯವರ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ತೊಂದರೆಗಳನ್ನು ಕೊಡುವಂಥದ್ದು, ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಬೇಡಿಕೆಗಳನ್ನು ಇಡುವಂಥದ್ದು, ಇಂತಹ ಸಾಕಷ್ಟು ಆರೋಪಗಳು ನಮ್ಮ ವಾಹಿನಿಗೆ ಬರ್ತಾ ಇದೆ. ಆದರೆ ಆ ಆರೋಪಗಳಿಗೆ ಸೂಕ್ತ ದಾಖಲೆಗಳನ್ನು ಒದಗಿಸದೇ ಇರುವಂಥ ಕಾರಣಕ್ಕೆ ನಾವು ಅದನ್ನು ಪೆಂಡಿಂಗಲ್ಲಿಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಅದು ದಾಖಲಾತಿಗಳು ಬಂದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಆದರೆ ವಿಚಾರ ಏನಂತ ಹೇಳಿದ್ರೆ, ನೆಲಮಂಗಲದ ರಾಜಕಾರಣ ಯಾರ ಕಡೆ ಸಾಗ್ತಾ ಇದೆ, ಯಾರ ಕಡೆ ವಾಲ್ತಾ ಇದೆ, ಇಲ್ಲಿನ ಜನಗಳು ಯಾಕೆ ಇದನ್ನು ಗಮನಿಸ್ತಾ ಇಲ್ಲ, ಯಾಕೆ ಇದ್ರ ಬಗ್ಗೆ ವಿರೋಧ ಪಕ್ಷಗಳು ಮಾತಾಡ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ನಾನು ಕೂಡ ಇಂತ ಏನು ಬೆಳವಣಿಗೆಗಳನ್ನ ಕಳೆದ 3-3.5 ವರ್ಷಗಳಿಂದ ಗಮನಿಸಿದ್ದೀನಿ. ಮತ್ತು ನಾನು ವಕೀಲಿ ವೃತ್ತಿಯಲ್ಲಿ ಇರೋದ್ರಿಂದ ನನ್ಗೆ ಸುಮಾರು ನಾನು ರಾಜಕೀಯನ ಕಳೆದ 15 ವರ್ಷಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಕಳೆದ ಶಾಸಕರುಗಳು, ಕಳೆದ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ರು ಅಂದ್ರೆ ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ ಕೊಡೋರು. ನೀವು ಏನ್ ಕಾನೂನುಬದ್ಧವಾಗಿ ಏನ್ ಮಾಡ್ಬೋದು, ಮುಂದೆ ಜನಗಳಿಗೆ ಉಪಯೋಗ ಯಾವ್ದೋ ಒಳ್ಳೇದ್ ಮಾಡ್ಬೋದು ಅದನ್ನ ಮಾಡಿ ಅಂತ ಹೇಳೋರು. ಈಗ 3 ವರ್ಷಗಳ ಕಳೆದಿಂದ ನಮ್ಗೆ ಈ ತರ ಆಗ್ಬೇಕು, ನೀವು ಕಾನೂನ್ನ ಮೊಟಕುಗೊಳಿಸಿ, ಇದು ನಡೀತಾ ಇರುತ್ತೆ ನೆಲಮಂಗಲದಲ್ಲಿ. ನಾವು ವಕೀಲರಾಗಿ ಅಥವಾ ಸಾಮಾಜಿಕ ಬದ್ಧತೆ ಉಳ್ಳವರಾಗಿ, ಜನಪರ ಕಾಳಜಿ ಉಳ್ಳವರಾಗಿ ನಾವೇನ್ ಮಾಡ್ಬೋದು, ಕಾನೂನು ಎಲ್ಲಿ ಜಾರ್ತಾ ಇದೆಯೋ ಕಾನೂನಿನಲ್ಲಿ ಒಂದು ಸರಿದಾರಿಗೆ ತರುವಂತ ಒಂದು ಎಚ್ಚರಿಕೆಗಳನ್ನ ಅಥವಾ ಈ ತರ ಸರಿ ಇಲ್ಲ ಅನ್ನೋದನ್ನ ನಾವು ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದೀವಿ. ನಾನು ಅವತ್ತು ಕೂಡ ಹೇಳಿದ್ದೆ, ನಾನು ಅವತ್ತು ಏನ್ ಹೇಳಿದ್ನೋ ಅದೇ ತರ NDA ಕಳೆದ ಬಾರಿ CA ಸೈಟ್ ಅಲಾಟ್ಮೆಂಟ್ ಗಳಲ್ಲಿ CA ಸೈಟ್ ಅಲಾಟ್ಮೆಂಟ್ ಅಂತ ಕಮಿಟಿ ಮಾಡಿ 10% ಮೀರದಂಗೆ ಅದೇ ತರ ರೂಲ್ಸ್ ಫಾಲೋ ಮಾಡಿ ಇವತ್ತು NDA ನಡೀತದೆ. ಬಟ್ ಅಧ್ಯಕ್ಷರಿಗೆ ಅದು ತಿಳಿದು ಕೂಡ ರಾಜಕೀಯ ಒತ್ತಡ ಕೊಟ್ಟು ಅವ್ರಿಗೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ, ಪ್ರೆಸ್ ಮೀಟ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ನಾನು ಸರಿದಾರಿಗೆ ಪ್ರೆಸ್ ಮೀಟ್ ಮಾಡಿದ್ರೆ ನಾನು ಸರಿದಾರಿಗೆ ತರುವಂತ ಕೆಲಸ ಮಾಡಿದೆ. ಇವತ್ತು ಕೂಡ ನಾನು ಅದೇ ಹೇಳ್ತಾ ಇದ್ದೀನಿ, ಇದು ಅನುಮೋದನೆ 1ನೇ ತಾರೀಕು ಮೀಟಿಂಗ್ ನಲ್ಲಿ ಕೆಲವುಗಳು ಅಂಶಗಳು ಇದೆ, ಅವರು ಅದಕ್ಕೆ ಆತುರವಾಗಿ ಮಾಡಿದ್ರೆ ಆ ಹಿನ್ನೆಲೆಯಲ್ಲಿ. ಬಟ್ ಅದು ಕೂಡ ಮುಂದೆ ರೆಸಲ್ಯೂಷನ್ ಗಳು ಹೊರಗಡೆ ಬಂದಾಗ ನಾವು ಅದನ್ನ ಕೂಡ ಕಾನೂನಲ್ಲಿ ಹೋರಾಟ ಮಾಡೋದಾಗ್ಲಿ, ಅದನ್ನ ಸರಿದಾರಿಗೆ ತರುವಂತ ಕೆಲಸಗಳಾಗ್ಲಿ ಮಾಡ್ತೀವಿ. ಮತ್ತು ಇನ್ನೊಂದು, ಜನಪ್ರತಿನಿಧಿಗಳಾಗ್ಲಿ ಇಂಥ ಸ್ಥಾನಗಳಲ್ಲಿ ಕೂತಿರೋರು ಕಾನೂನಿಗೆ ಮೊದಲು ಗೌರವ ಕೊಡಬೇಕು. ಇವರು ಅಧ್ಯಕ್ಷ ಸ್ಥಾನದಲ್ಲಿ ಸ್ಥಿತಗೊಂಡಿರುವುದೇ ಒಂದು ಕಾನೂನಿನ ಮೂಲಕ. ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ 1961 ಸೆಕ್ಷನ್ 4D ಕೆಳಗಡೆ ಇವರ ಅಧಿಕಾರಾವಧಿ ಬರುತ್ತೆ. ಇವರು ಕಾನೂನು ಮೂಲಕ ದತ್ತವಾದ ಅಧಿಕಾರವನ್ನ ಆ ಅಧಿಕಾರದಲ್ಲಿ ಕೂತ್ಕೊಂಡು ಕಾನೂನ ಉಲ್ಲಂಘನೆ ಮಾಡುವುದು ಎಷ್ಟು ಸರಿ? ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಕಾನೂನೆಲ್ಲ ಪಾಲನೆ ಮಾಡ್ಬೇಕಾಗತ್ತೆ. ನೀವು ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಬೇಕಾದ್ರೂ ಮಾಡಿ, ಯಾರು ನಿಮ್ನ ಪ್ರಶ್ನಿಸ್ತಾರೆ? ಕಾನೂನಿನ ಚೌಕಟ್ಟಿನಲ್ಲಿ ಅಡಿ ಮಾಡಿ ಇದಂತ ಅಭಿಪ್ರಾಯ. ಈಗ ಕಾನೂನನ್ನೇ ಕಸ ಮಾಡ್ಕೊಂಡಿರೋ ವ್ಯಕ್ತಿಗಳಿಗೆ ಕಾನೂನಿನ ಅರಿವು ಮೂಡಿಸಕ್ಕಾಗುತ್ತಾ? ಕಾನೂನಿನ ಅರಿವು ಮೂಡಿಸ್ಲಿಲ್ಲ ಅಂದ್ರೆ ಒಂದು ನ್ಯಾಯಾಲಯಗಳಿದೆ, ನ್ಯಾಯಾಲಯ
ಎಷ್ಟೋ ಸರಿ ಚಾಟಿ ಬೀಸಿದೆ ಇಂಥ ಅಧಿಕಾರ ದುರುಪಯೋಗಕ್ಕೆ, ಇಂಥ ಇಲಾಖೆಗಳಿಗೆ. ಕೊನೆಗೆ ಇವ್ರು ಮಾಡುವ ಒಂದು ಅಧಿಕಾರ ದುರುಪಯೋಗಕ್ಕೆ ಕೊನೆಗೆ ಅಲ್ಲಿ ಬಲಿಯಾಗೋದು ಅಲ್ಲಿರೋ ಅಧಿಕಾರಿಗಳು. ಹೈಕೋರ್ಟ್ ಅಲ್ಲಿ ಬಂದು ನಿಂತ್ಕೊಬೇಕಾಗತ್ತೆ ಫೈಲ್ ಇಟ್ಕೊಂಡು. ಇದು ಇವ್ರು ಮಾಡುವಂತ ಕೆಲಸಗಳು. ಇವ್ರು ಯಾರು ಹೈಕೋರ್ಟಿಗೆ ಬರಲ್ಲ, ಇವ್ರು ಯಾರು ನ್ಯಾಯಾಲಯಗಳಿಗೆ ತಿರುಗಲ್ಲ. ಅಲ್ಲಿರೋ ಅಧಿಕಾರಿಗಳು ಕಾನೂನು ಉಲ್ಲಂಘಿಸಿದ್ಕೆ ಕೇಸ್ ಹಾಕಿದ್ಕೆ ಅಲ್ಲಿ ಬಂದು ನಿಂತ್ಕೊಬೇಕಾಗತ್ತೆ. ಇದು ಇಷ್ಟೆಲ್ಲ ಅಲ್ಲಲ್ಲ, ಈಗ ಇಷ್ಟೆಲ್ಲ ವಿಚಾರಗಳು, ಕಾನೂನಿನ ಅರಿವಿರುವಂಥ ವಿಚಾರಗಳನ್ನ ನಾವು ಗಮನಿಸೋದಾದರೆ, ಇವರೇನೋ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಇವರ ಒಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಇವರ ಒಂದು ವ್ಯಕ್ತಿ ಪೂಜೆಗೋಸ್ಕರ, ಯಾರನ್ನೋ ಮೆಚ್ಚೋಕ್ಕೋಸ್ಕರ, ಇವರು ಬೇಷ್ ಅಂತ ಅನ್ಸ್ಕೊಳ್ಳೋದಕ್ಕೋಸ್ಕರ ಅಧಿಕಾರಿಗಳನ್ನು ಬಲಿಪಶು ಮಾಡ್ತಾ ಇರೋವಂಥದ್ದು. ಆ ಬಲಿಪಶು ಆಗ್ತಾ ಇರೋವಂತಹ ಅಧಿಕಾರಿಗಳಿಗೆ ಯಾಕೆ ಅರಿವಿಲ್ಲ? ಯಾಕೆ ಇವ್ರ ವಿರುದ್ಧ ತಿರುಗಿ ಬೀಳ್ತಾ ಇಲ್ಲ ಇವರು? ಯಾಕೆ ತಿರುಗಿ ಬೀಳಲ್ಲ ಅಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ಗಳನ್ನ ಒಂದು ಹೆದರಿಕೆ ಕೊಡ್ತಾರೆ, ಬೆದರಿಕೆ ಕೊಡ್ತಾರೆ. ಇವತ್ತು ಯಾಕೆ ಜೆಡಿ ಕೂತಿಲ್ಲ? ನೀವು ಪ್ರಶ್ನೆ ತಗೊಳ್ಳಿ. ಯಾಕೆ ಇವತ್ತು ಜಾಯಿಂಟ್ ಡೈರೆಕ್ಟರ್ 15 ದಿನಗಳಿಂದ ನೆಲಮಂಗಲ ಯೋಜನಾ ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಾ ಇಲ್ಲ? ಅಷ್ಟ್ ತಿಳ್ಕೊಳ್ಳಿ ನೀವು, ಸಾಕು. ನಾನೇನ್ ಮುಂದಕ್ಕೆ ಹೇಳಕ್ ಹೋಗಲ್ಲ. ಈ ಹಿಂದೆ ಕೂಡ ನೆಲಮಂಗಲದ ಪೌರಾಯುಕ್ತ ಮನುಕುಮಾರ್ ಅವರು ಕೂಡ ಸಾಕಷ್ಟು ಒತ್ತಡಗಳನ್ನ ಎದುರಾಕೊಂಡು ಅದನ್ನ ಅವರು ಬೇರೆ ರೀತಿಯಲ್ಲಿ ತಗೊಂಡು ರಜೆ ಹಾಕೊಂಡು ಹೋದವರು ಪುಣ್ಯಾತ್ಮ ಪಾಪ ವಾಪಸ್ ಬರಲೇ ಇಲ್ಲ. ಹೌದು ಹೌದು ಹೌದು. ಇಂತ ಸಾಕಷ್ಟು ಯಾವ್ದಾದ್ರ ಹಿನ್ನೆಲೆ? ಯಾಕೆ ಮನುಕುಮಾರ್ ಇಲ್ಲಿಂದ ಟ್ರಾನ್ಸ್ಫರ್ ತಗೊಂಡೋದ್ರು? ಈಗಿರೋ ಗಂಗಾಧರ್ ಯಾಕೆ ಅದನ್ನ ಮಾಡ್ತಾ ಇಲ್ಲ ಅಂತ ಕೆಲಸ ಇವ್ರ ಕೈಲಿ ಮಾಡ್ತಾ ಕೊಟ್ಟಿದ್ದಾರೆ. ಬಟ್ ಅವ್ರಿಗೂ ಕೂಡ ಅರಿವಿದೆ ಕಾನೂನು ಮೀರಿ ಯಾವ್ದು ಮಾಡಬಾರ್ದು ಅಂತ. ಅದು ಇನ್ನೊಂದು ತರ ಅಂದ್ರೆ ಆ ಡೈರೆಕ್ಷನ್ ಅಲ್ಲಿ ಆಗ್ಲಿಲ್ಲ ಅಂತ, ಆ ದಿಕ್ಕಿನಲ್ಲಿ ಆಗಿಲ್ಲ ಅಂತ 1ನೇ ತಾರೀಕು ಒಂದು ಮೀಟಿಂಗ್ ಮಾಡ್ಕೊಂಡು ಸರ್ಕಾರ ಇಲ್ಲದೆ ಇರೋದಂತ ಒಂದು ಅನುಮೋದನೆ ಮಾಡಕ್ ಮಾಡಿದ್ದಾರೆ. ಅದು ಇನ್ನ ಹೊರಗಡೆ ಬಂದಿಲ್ಲ ಆ ಅನುಮೋದನೆಗಳು, ರೆಸಲ್ಯೂಷನ್. ಸರ್, ಬಟ್ ಕ್ಲಿಯರ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಏನಂದ್ರೆ, ಇವ್ರು ಏನೇ ಮೀಟಿಂಗ್ಗಳನ್ನು ಮಾಡಿಕೊಂಡ್ರು, ಏನೇ ಅಧಿಕಾರಿಗಳ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೂ ಕೂಡ ಇದು ಕಾನೂನು ಬಾಹಿರ ಚಟುವಟಿಕೆ ಆಗಿರೋದ್ರಿಂದ ಇದು ಇವತ್ತಲ್ಲ ನಾಳೆ ಅದು ಆ ಸಮುದಾಯಕ್ಕೆ ಹೊಡೆತ ಬಿದ್ದೇ ಬೀಳುತ್ತೆ ಅನ್ನೋದು ನಮ್ಮ ವಾದ. ನೀವೇನು ಹೇಳ್ತೀರಾ? ಹೌದು, ನಾನು ಅದು ಸಹ ಸಮುದಾಯದ ನಾಯಕರಿಗೆ, ಸಂಘದ ನಾಯಕರಿಗೆ ನನ್ನ ಒಂದು ಡೈರೆಕ್ಟ್ ಮೀಟಿಂಗ್ ಮಾಡಿ ನನ್ನ ಜೊತೆ ವೈಯಕ್ತಿಕವಾಗಿ ಭೇಟಿ ಮಾಡಿದ್ರು. ಒಂದು 15ರಿಂದ 20 ಜನ ನಮ್ಮ ಸಮುದಾಯದ ನಾಯಕರು ನನ್ನ ಭೇಟಿ ಮಾಡಿದ್ರು. ನಾನು ಅವತ್ತು ಹೇಳಿದ್ದೆ, ನಾನು ನೋಡಿ, ನಮ್ಮ ಸಂಘಕ್ಕೆ ಏನಾದ್ರು ಮಾಡದಂತ ಪಕ್ಷದಲ್ಲಿ ಶಾಶ್ವತ ಉಳ್ಕೋಬೇಕು. ಇವತ್ತು ನೀವೇನೋ ಒಂದು ಕಾನೂನು ಮುಗಿಸಿ ತಿರುಚಿ ಮಾಡ್ಬಿಡ್ತೀರಾ, ಮಾಡಾದ್ಮೇಲೆ 15-20 ವರ್ಷಗಳಲ್ಲಿ 10 ವರ್ಷಗಳ ನಂತರ ಯಾರಾದ್ರೂ ಒಬ್ಬ RTI ಕಾರ್ಯಕರ್ತ ಅದನ್ನ ಪ್ರಶ್ನೆ ಮಾಡಿದಾಗ ಇಡೀ ತಾಲೂಕಿನ ನಮ್ಮ ಸಮುದಾಯದ ನಾಯಕರು ತಲೆ ತಗ್ಗಿಸ್ಬೇಕಾಗತ್ತೆ ಅಂತ ಕಾನೂನು ಉಲ್ಲಂಘನೆ ಕಾರ್ಯ ಮಾಡಿದಾಗ ಇದಕ್ಕೆಲ್ಲ ನೀವು ಪುಷ್ಟಿ ನೀಡಬಾರ್ದು ಅಂತ ನಾನು ಮುಖತಃ ಹೇಳಿದ್ದೆ. ಅವರು ಕೂಡ ಅದಕ್ಕೆ ಹೌದು ಅಂತ ಸರಿ ದೂಗಿದ್ದುಂಟು ಅವತ್ತಿಗೆ ಅಂದಿನ ಒಂದು ಮೀಟಿಂಗ್ ನಲ್ಲಿ. ಸೊ ನಾನು ಕೂಡ ಹೇಳಿದ್ದೀನಿ, ಇದು ಕಾನೂನು ಬಾಹಿರವಾಗಿ ಏನು ಮಾಡಬೇಡಿ. 15-20 ವರ್ಷಕ್ಕೆ ಬಹಳ ದೂರ ಹೋದ್ರಿ ತಾವು. ಈಗ ಆಲ್ರೆಡಿ ಅದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಸಮುದಾಯದ ಕೆಲವು ವ್ಯಕ್ತಿಗಳಿಂದ. ಹೌದು, ಸಮುದಾಯಕ್ಕೆ ಏನಾದ್ರು ಮಾಡಿದ್ರೆ ಶಾಶ್ವತವಾಗಿ ಮಾಡಿ, ಕಾನೂನು ಬದ್ಧವಾಗಿ ಮಾಡಿ. ಅಲ್ಲ ಸರ್, ನಾವು ಕೂಡ ಸಾಕಷ್ಟು ಈ ವಿಚಾರದಲ್ಲಿ ಸುಮಾರು 3 ಅಥವಾ 4 ಕಾರ್ಯಕ್ರಮಗಳನ್ನ ಮಾಡಿ ಪತ್ರಿಕೆಗಳಲ್ಲೂ ಕೂಡ ಅದನ್ನ ಜನಗಳ ಮುಂದೆ ತರುವಂಥ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಉದ್ದೇಶನೂ ಅದೇ ಸರ್, ನಮ್ಮ ಉದ್ದೇಶನೂ ಅದೇನೆ. ನೀವು ಯಾವುದೇ ಒಂದು ಸಮುದಾಯಕ್ಕೆ ಜಾಗವನ್ನು ಆ ಸಮುದಾಯಕ್ಕೆ ಕೊಡಿ, ನಮ್ಮದು ತಕರಾರಿಲ್ಲ. ಆದರೆ ನೀವು ಕೊಡುವಂಥ ಜಾಗ ಸರಿಯಾಗಿರಬೇಕು, ಕಾನೂನುಬದ್ಧವಾಗಿರಬೇಕು. ಅವರು ಕೊಟ್ಟರು ಕೂಡ ಅದು ಉಪಯೋಗಕ್ಕೆ ಬರಬೇಕು, ಅಂಥ ಜಾಗವನ್ನು ಕೊಡಿ ಅಂತ ನಾವು ಹೇಳ್ಕೊತಾ ಇರೋದು. ಈಗ ನೋಡಿ, ಈಗ ಮತ್ತೊಂದು ಸರ್, ಇನ್ನೊಂದು ಬಹಳ ನಾಚಿಕೆಗೇಡಿನ ಸಂಗತಿ ಸರ್, ನಿಜವಾಗ್ಲೂ ಈ ಒಂದು ಕ್ಷೇತ್ರದಲ್ಲಿ ನಾವು ಸಹ ವಾಸ ಮಾಡ್ತಾ ಇದ್ದೀವಿ. 2004ರಲ್ಲಿ ಅಂಜನಮೂರ್ತಿ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭಗಳಲ್ಲಿ ಬಡವರಿಗೆ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿತ್ತು. ಅದಾದ ಮೇಲೆ ಬಡವರ ಒಂದು ಹಿತದೃಷ್ಟಿಯಿಂದ ಬಡವರ ಕಾಳಜಿ ವಹಿಸಿ ಇದುವರೆಗೂ ಕೂಡ ಬಡವರ ಅನುಕೂಲ ಆಗೋ ನಿಟ್ಟಿನಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ. ಇಲ್ಲೆಲ್ಲ ಬಂಡವಾಳಶಾಹಿಗಳಿಗೆ, ಉಳ್ಳವರಿಗೆ, ಬಲಾಢ್ಯ ವ್ಯಕ್ತಿಗಳಿಗೆ ಇಲ್ಲಿ ಮಣೆ ಹಾಕಲಾಗ್ತಾ ಇದೆ ಹೊರತು ಬಡವರ ಕಾಳಜಿಯನ್ನು ವಹಿಸೋಕ್ಕೆ ಆಗ್ತಾ ಇಲ್ಲ. ಇವ್ರು ಬಡವರು ಒಂದು ಸೈಟ್ ಕೊಡಿ, ನಾವು ಜೀವನ ಕಟ್ಕೊತೀವಿ, ಒಂದು ಚಾವಣಿ ಮಾಡ್ಕೊಂಡು ಆ ನೆರಳನ್ನು ನಾವು ಬದುಕೊಂತೀವಿ ಅಂತ ಮನವಿಗಳನ್ನು ಕೊಟ್ಟರು ಕೂಡ ಇವ್ರು ಹೇಳೋವಂಥ ಉತ್ತರಗಳು ನೆಲಮಂಗಲದಲ್ಲಿ ಎಲ್ಲೂ ಕೂಡ ಗೋಮಾಳ ಜಾಗಗಳಿಲ್ಲ, ಜಾಗ ಇದ್ರೆ ಹುಡುಕ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಇವರ ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿಗೆ ಜಾಗವನ್ನು
ಹುಡುಕಿಕೊಂಡು ಅದನ್ನ ಖಾತೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಅದಕ್ಕೆ ವ್ಯವಸ್ಥಿತವಾಗಿ ಏನು ಎಲ್ಲ ಮಾಡ್ಕೊಂಡಿದ್ದಾರೆ. ಹೆಂಗಿದೆ ನೋಡಿ ಇದು. ರಾಜಕೀಯ ವ್ಯಕ್ತಿಗಳಿಗಾದ್ರೆ ಜಾಗ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಈ ತಾಲೂಕಿನ ಬಡ ಮತದಾರ ಅವನಿಗೆ ಒಂದು ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ಇಲ್ಲೊಂದು ನೆಲೆ ಊರೋದಕ್ಕೋಸ್ಕರ ಒಂದು ಸ್ವಲ್ಪ ಜಾಗ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಜಾಗ ಹುಡುಕಿ ಕೊಡಿ ಅಂತ ಹೇಳಿದ್ರೆ ಇದು ನಿಜಕ್ಕೂ ವಿಪರ್ಯಾಸ ಅಲ್ವಾ? ಹೌದು, ನೀವ್ ಹೇಳಿದ್ದು ಒಳ್ಳೆ ಪ್ರಶ್ನೆ. ಇದು ಒಳ್ಳೆ ನೀವು ಟಾಪಿಕ್ ರೈಸ್ ಮಾಡಿದ್ರೆ ಇದ್ರ ವಿಚಾರವಾಗಿ ನಾನು ಎಲ್ಲೂ ಮಾತಾಡಿಲ್ಲ ಮತ್ತು ನಾನು ಎಲ್ಲೂ ಚರ್ಚೆ ಮಾಡಿಲ್ಲ. ಯಾಕೆಂದ್ರೆ ನಾನು ದಾಖಲೆಗಳನ್ನ ಇಟ್ಕೊಬೇಕು ಅಂತ ನಾನು ಮಾತಾಡಿರ್ಲಿಲ್ಲ. ಇದ್ರ ವಿಚಾರವಾಗಿ ನಾನು ದಾಖಲೆಗಳನ್ನೆಲ್ಲ ಸಂಗ್ರಹಿಸಿದ್ದೇನೆ. ಇದು ನೆಲಮಂಗಲ ತಾಲೂಕಿಗೆ ಸೀಮಿತವಾದ ಒಂದು ಹಿನ್ನೆಲೆ ಅಲ್ಲ. ಇದು ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ ಆಗಿರ್ಬೋದು, ದೊಡ್ಡಬಳ್ಳಾಪುರ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ಗೋಮಾಳ ಜಾಗಗಳನ್ನ ಗ್ರಾಂಟ್ ಮಾಡಿದ್ರೆ, ಅಲಾಟ್ಮೆಂಟ್ ಮಾಡಿದ್ರೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ. ಇದು ಬಂದ್ಬಿಟ್ಟು ಗವರ್ನಮೆಂಟ್ ಆರ್ಡರ್, ಅಂಡರ್ ಸೆಕ್ರೆಟರಿ ಅವರು ಕಂದಾಯ ಇಲಾಖೆಯವರ ಆದೇಶದ ಮೇರೆಗೆ ಮಾಡಿದ್ದಾರೆ. ಸೊ ಇದ್ರ ವಿಚಾರವಾಗಿ ಮುಂದೆ ನಾವು ಕಾನೂನು ಹೋರಾಟಗಳನ್ನ ಇಡೀ ರಾಜ್ಯ ವ್ಯಾಪ್ತಿ, ನೆಲಮಂಗಲ ತಾಲೂಕಿಗೆ ಸೀಮಿತವಲ್ಲದೆ ರಾಜ್ಯ ವ್ಯಾಪ್ತಿ ಮಾಡುವಂತಹ ಯೋಜನೆಗಳನ್ನ ರೂಪಿಸ್ತಾ ಇದೀವಿ ಮತ್ತು ಅತಿ ಶೀಘ್ರದಲ್ಲೇ ನಾವು ಕಾನೂನಲ್ಲಿ ಏನೇನ್ ಮಾಡ್ಬೋದು ಅದನ್ನ ಮಾಡುವಲ್ಲಿ ಇದ್ದೀವಿ, ಮಾಡುವಂತ ಒಂದು ಪ್ರೋಗ್ರೆಸ್ ನಲ್ಲಿ ಇದೀವಿ ನಾವು. ಅದು ಖಂಡಿತ ಅದು ಕಾನೂನಿಗೆ ವಿರುದ್ಧ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಏನ್ ಹೇಳುತ್ತೆ, ಅಗ್ರಿಕಲ್ಚರ್ ಗಳಿಗೆ, ಇಂಡಸ್ಟ್ರಿಗಳಿಗೆ ಅಥವಾ ಹಾಸ್ಪಿಟಾಲಿಟಿಗಳಿಗೆ, ಎಜುಕೇಶನ್ ಟ್ರಸ್ಟ್ ಗಳಿಗೆ ಕೊಡಬಹುದು ಅನ್ನುವ ಒಂದು ಉದ್ದೇಶಗಳಿದೆ. ಅದನ್ನ ಕಾನೂನನ್ನ ಮೀರಿ ಇದು ಕೂಡ ಇದೇನಾಗುತ್ತೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಒಬ್ಬ ಪ್ರಧಾನ ಕಾರ್ಯದರ್ಶಿಗಳು ಗವರ್ನಮೆಂಟ್ ಗೆ ಒಂದು ಲೆಟರ್ ಬರೀತಾರೆ, ಈ ತರ ಅಲಾಟ್ಮೆಂಟ್ ಮಾಡಿ ರಾಜ್ಯ ವ್ಯಾಪ್ತಿ ನಮಗೆ ಅಂತ. ಅದು ಎಸ್ಪೆಷಲಿ ಗೋಮಾಳ ಲ್ಯಾಂಡ್ ಗೆ ಸಂಬಂಧಪಟ್ಟಂತೆ ಇದೇ ಸ್ಪೆಸಿಫಿಕ್ ಆಗಿ ಇಂಥ ಸರ್ವೆ ನಂಬರ್ ಗಳಲ್ಲಿ, ಇಂಥ ತಾಲೂಕುಗಳಲ್ಲಿ ನಮ್ಗೆ ಇಷ್ಟು ಎಕ್ಸ್ಟೆಂಡ್ ನ ಲ್ಯಾಂಡ್ ಗಳನ್ನ ಅಲಾಟ್ಮೆಂಟ್ ಮಾಡಿ ಅಂತ ಒಂದು ಪತ್ರ ಬರೀತಾರೆ. ಆ ಪತ್ರನ ಕಂದಾಯ ಇಲಾಖೆ ಪುರಸ್ಕರಿಸಿ ಅಂಡರ್ ಸೆಕ್ರೆಟರಿ ಒಂದು ಜಿಒ ಹೊರಡಿಸ್ತಾರೆ. ಆ ಜಿಒಗಳು ಆಯಾ ತಾಲೂಕುಗಳ ಸಿಬ್ಬಂದಿಗಳಿಗೆ, ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್, ತಹಸೀಲ್ದಾರ್ಗಳಿಗೆ ಸರ್ಕ್ಯುಲರ್ ಗಳು ಹೋಗುತ್ತೆ. ಆ ಸರ್ಕ್ಯುಲರ್ ಮೇಲೆ ಅವರಿಗೆ ಆದೇಶ ಆಗಿ ಬಂದಿದೆ. ಅದು ಕಾನೂನಿಗೆ ಬಾಹಿರ. ಮುಂದೆ ಒಂದು ಸೂಕ್ತ ಕಾನೂನು ರೀತಿಯ ಹೋರಾಟವನ್ನ ಯೋಜನೆ ರೂಪುಗೊಳ್ತಿದೆ ಅದು ಇಡೀ ರಾಜ್ಯ ವ್ಯಾಪ್ತಿ. ಅಲ್ಲ, ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಈ ಒಂದು ಕ್ಷೇತ್ರದ ಜನ, ನಾನು ಒಬ್ಬ ಕ್ಷೇತ್ರದ ಒಬ್ಬ ಮತದಾರನಾಗಿ ಹೇಳ್ತಾ ಇರೋದು, ನಮಗೆ ನಾಚಿಕೆಗೇಡಿನ ಸಂಗತಿ. ಇಂತಹ ದರಿದ್ರವಾದಂತಹ ಜನಗಳನ್ನು ತಗೊಂಬಂದು ಅಧಿಕಾರಕ್ಕೆ ಕೂರಿಸಿ ಈ ಕ್ಷೇತ್ರದ ಹಾಳು ಮಾಡಾಕ್ಬಿಟ್ವ ನಾವೇ ನಮ್ಮ ಕೈಯಾರ ಅಂತ. ಯಾಕಂದ್ರೆ ಹಿಂದೆ ಜನ ಎಲ್ಲ ಒಳ್ಳೊಳ್ಳೆ ಜನಪ್ರತಿಗಳನ್ನ ನೋಡಿದ್ರು, ತಕ್ಕ ಮಟ್ಟಿಗೆ ಒಳ್ಳೆ ಕೆಲಸಗಳೇ ಮಾಡಿದ್ರು, ಯಾವುದೇ ದರ್ಪ. ಸರ್, ನಾನು ಈ ವಿಚಾರದಲ್ಲಿ ರಾಜಕಾರಣಿಗಳು ಎಲ್ಲರೂ ಉತ್ತಮರು ಅಂತ ನಾನು ಒಪ್ಪಲ್ಲ ಸರ್. ರಾಜಕಾರಣಿಗಳು ಯಾಕಂದರೆ ಅವ್ರು ಬರುವಾಗ ಅವರ ಬ್ಯಾಂಕ್ ಬ್ಯಾಲೆನ್ಸು, ಅವರ ಒಂದು ಎಲ್ಲ ವೇಷಭೂಷಣಗಳು, ಆಸ್ತಿ ಪಾಸ್ತಿಗಳು ಏನಿರ್ತವೆ 5 ವರ್ಷ ಆದಮೇಲೆ ಎಲ್ಲ ದುಪ್ಪಟ್ಟಾಗಿರ್ತವೆ. ಇಲ್ಲ ಅಂತ ಹೇಳ್ತಿಲ್ಲ, ರಾಜಕಾರಣಿಗಳು ಎಲ್ಲರೂ ಅದೇ ಮಾಡುವಂಥದ್ದು. ಆದರೆ ಈಗಿರುವಂತಹ ಶಾಸಕರು ಇದು ಸ್ವಲ್ಪ ವಿಭಿನ್ನವಾಗಿದ್ದಾರೆ. ಯಾಕೆ ವಿಭಿನ್ನ ಅಂತ ಹೇಳಿದ್ರೆ, 2013ರಲ್ಲಿ BMTC ಬಸ್ನಲ್ಲಿ ಸಂಚಾರ ಮಾಡ್ತಂಥ ಒಬ್ಬ ಕಾಲೇಜಿನ ಯುವಕ 2023ರಲ್ಲಿ ಶಾಸಕ. ಈ 2013 ಮತ್ತು 23ರ 10 ವರ್ಷದ ಗ್ಯಾಪ್ನಲ್ಲಿ 100 ಕೋಟಿಯ ಒಡೆಯ ಹೇಳಿಕೆ ಕೊಡೋದೇನಂತ ಹೇಳಿದ್ರೆ, ನಾನು ಯಾರ್ದವನು 10 ರೂಪಾಯಿ ಈಸ್ಕೊಳಲ್ಲ, ಯಾರ್ದು 10 ರೂಪಾಯಿ ಮುಟ್ಟಲ್ಲ, ಯಾವ ಪೋಸ್ಟಿಂಗಿಗೂ ಕಾಸು ತಗೊಳ್ಳಲ್ಲ ಅಂತ. ದುಡ್ಡು ಬಂದಿದೆ ಎಲ್ಲಿಂದ? ಆಮೇಲೆ ಚುನಾವಣೆಗಳಿಗೆ ನೀವು ಈ ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ದೀರಲ್ಲ, ಎಲ್ಲಿ ಆಕಾಶದಿಂದ ಉದುರ್ತಾ ಇದೆಯಾ? ಹೆಂಗೆ ಸರ್ ಇದೆಲ್ಲ? ಜನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇದೊಂದು ಯಕ್ಷ ಪ್ರಶ್ನೆ. ಜನರೇ ಅದಕ್ಕೆ ತಕ್ಕವಾದ ಪಾಠ 2028ಗೆ ಕಲಿಸಲಿದ್ದಾರೆ. ಏನೋ ಸರ್, ನನಗೆ ಆ ಜನಗಳ ಮೇಲೂ ಈಗ ನಂಬಿಕೆ ತುಂಬ ಹೋಗ್ತಾ ಇದೆ. ಯಾಕೆಂದರೆ ನಾನು ಕಳೆದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ಚುನಾವಣೆಗಳು ಬರೋಕ್ಕಿಂತ ಮುಂಚೆ ನಾವು ಎಷ್ಟೆಲ್ಲ ಎದೆ ಹೊಡ್ಕೋತೀವಿ, ಎಷ್ಟೆಲ್ಲ ಸಮಸ್ಯೆಗಳನ್ನು ಹೇಳ್ಕೊತೀವಿ, ಎಷ್ಟೆಲ್ಲ ನಮ್ಗೆ ತೊಂದರೆ ಆಗ್ತಾಯಿದೆ ಅಂತ ಎಲ್ಲವನ್ನೂ ಹೇಳ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ನಮ್ಗೆ ಹಿಂಗೆ ಮಾಡ್ದ ನನ್ನ ಮಗನೇ, ನಿನಗೈತೆ, ಒಂದು ದಿವಸ ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಆ ಮನಸ್ಥಿತಿಗೆ ಬಂದಿರ್ತೀವಿ. ಚುನಾವಣೆ ಬಂದ ಕೂಡಲೇ ಅವ್ರು ಕೊಡುವಂತಹ ಉಡುಗೆಗಳಿಗೆ ಅಥವಾ ಉಡುಗೊರೆಗಳಿಗೆ, ಹಣಕ್ಕೆ ಜನ ಎಲ್ಲವನ್ನೂ ಮರ್ತೋಗ್ಬಿಡ್ತಾರಲ್ಲ ಸರ್. ಎಂಥ ವಿಪರ್ಯಾಸ ಸರ್! ಯಾವ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ? ಈ ಒಂದು ಸಮಾಜಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸನ್ನ ಕಂಡಿದ್ದು. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಆಯ್ಕೆ ಮಾಡೋದು ಗೊತ್ತು, ತಿರಸ್ಕರಿಸೋದು ಗೊತ್ತು. ಚಿಕ್ಕಬಳ್ಳಾಪುರದಲ್ಲಿ ಏನಾಯ್ತು?
ಅದೇ ರೀತಿ ಎಲ್ಲಿ ಏನಾಗುತ್ತೆ ಅಂತ ಜನ ಒಂದು ಸಲಿ ಒಂದು ತೀರ್ಮಾನ ಮಾಡಿದ್ರೆ ಜನ ಅವ್ರ ಕಲಿಸ್ತಾರೆ, ಯಾವುದೇ ರೀತಿಯ ಮುನ್ಸೂಚನೆ ಕೊಡದೆ ಜನ ಪಾಠ ಕಲಿಸ್ತಾರೆ. ಅದು ಪ್ರಜಾಪ್ರಭುತ್ವದ ಒಂದು ವೈಶಿಷ್ಟ್ಯ. ಏನೋ ನಿಮ್ಗಿನ್ನ ಅಷ್ಟೊಂದು ನಂಬಿಕೆ ಇದೆ ಪ್ರಜಾಪ್ರಭುತ್ವ ಮತ್ತು ನಮ್ಮ ಒಂದು ಕ್ಷೇತ್ರದ ಮತದಾರರ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ. ಬಟ್ ನನಗೆ ಎಲ್ಲೋ ಒಂದು ಕಡೆ ದಿನೇ ಕಳೆದಂತೆ ಆ ನಂಬಿಕೆ ಕುಗ್ಗುತ್ತಾ ಇದೆ. ನೋಡೋಣ ನಿಮ್ಮ ಒಂದು ನಂಬಿಕೆ ಯಶಸ್ಸಾಗುತ್ತಾ ಅಥವಾ ನಮ್ಮ ಒಂದು ಮೂಢನಂಬಿಕೆ ಅದು ಇದಾಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ನೀವು ಹೇಳೋ ರೀತಿಯಲ್ಲಿ ಸಮಾಜ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡು ಒಳ್ಳೆಯ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಈ ಒಂದು ತಾಲೂಕಿಗೆ ಒಂದು ಹೆಸರು ಬರುವಂಥ ಕೆಲಸ ಮಾಡುವಂತಹ ಜನಪ್ರತಿನಿಧಿ ತರಲಿ ಅನ್ನೋದೇ ನಮ್ಮದು ಸಹ ಒಂದು ಆಸೆ. ಸೊ ಆ ಆಸೆಗಳು ಅತಿ ಶೀಘ್ರದಲ್ಲೇ ಈಡೇರುವಂಥ ದಿನಗಳು ಕೂಡ ಬರ್ತಾ ಇದೆ. ಜನ ಮತ್ತೆ ಏನಾದರೂ ಬದಲಾವಣೆ ತರ್ತಾರಾ, ಇಲ್ಲ ಮತ್ತೆ ಇದೇ ಆಡಳಿತವನ್ನು ಅಧಿಕಾರಕ್ಕೆ ತಂದು ಮತ್ತೆ 5 ವರ್ಷ ನರಕ ಯಾತ್ರೆಯನ್ನು ಅನುಭವಿಸ್ತಾರ ಅನ್ನೋದನ್ನ ಕಾದು ನೋಡೋಣ. ಇಷ್ಟೊತ್ತು ನೀವು ನಮ್ಮ ವಾಹಿನಿಯ ಜೊತೆಯಲ್ಲಿ ಮಾತಾಡಲಿಕ್ಕೆ ತಮ್ಮ ಅಮೂಲ್ಯವಾದಂತಹ ಸಮಯನ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಧನ್ಯವಾದ. ಇದಿಷ್ಟು ನೆಲಮಂಗಲ ಸೂಪರ್ MLAಯ ಸರ್ವಾಧಿಕಾರಕ್ಕೆ ಬ್ರೇಕ್ ಯಾವಾಗ ಅನ್ನುವಂತಹ ಕಾರ್ಯಕ್ರಮದ ಮಾತಾಗಿತ್ತು. ಮುಂದೆ ಇಂತಹ ಮತ್ತಷ್ಟು ಸುದ್ದಿಗಳನ್ನು ನಾನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಎದೆಗಾರಿಕೆ ಸುದ್ದಿವಾಹಿನಿ. ನಾನು ವಸೀಂ. ನಮಸ್ಕಾರ.